ಇನ್ನೇನು ಬಂತು ಅಣ್ಣ ಸಮಾಚಾರ? ಇನ್ನೇನು? ಏನಿಲ್ಲ ಸಂತು ಅಣ್ಣ, ಎಲ್ಲ ನೀನೇ ಹೇಳಬೇಕು. ಚಿಕ್ಕ ಪಾಸ್ ಮೇಲೆ ಇಬ್ಬರು ಜೊತೆಗಿದ್ವಿ. ಏನು ಇಷ್ಟು ದಿನ ಆದ್ಮೇಲೆ ಬಂದಿದ್ಯಾ? ಚಿಕ್ಕ ಪಾಸ್ ಆದಮೇಲೆ ಅಷ್ಟೇನಾ ಫ್ರೆಂಡ್ಶಿಪ್ ನಿಂದು? ಅಯ್ಯೋ ಹಂಗೇನಿಲ್ಲ ಕಣ. ಯಾಕಣ ಹಂಗನ್ಕಂತೀಯ ನೀನು ಯಾವಾಗಲೂ? ಯಾಕೆ ಆ ಥರ ಯೋಚನೆ ಮಾಡ್ತೀಯ ಯಾವಾಗಲೂ? ಆ ಥರ ಏನಿಲ್ಲ. ಹಿಂಗೆ ಹೊರಗಡೆ ಬಂದಮೇಲೆ ಎಲ್ಲ ಫ್ಯಾನ್ಸ್ನು ಎಲ್ಲರನ್ನೂ ಮೀಟ್ ಮಾಡಿ ಬರೋ ಅಷ್ಟೊತ್ತಿಗೆ ಇಷ್ಟು ದಿನ ಆಯ್ತು ಅಷ್ಟೇ ಹೇಳು. ಯಾಕೆ ನೀನು ಯಾವಾಗಲೂ ಹಂಗೆ ಅನ್ಕೊಂತಿ ನನ್ನ ಬಗ್ಗೆ? ಸರಿ ಬಿಡೋಣ, ಏನು ಹೇಳ್ತೀನಿ ನಂಗೆ ಕೇಳ್ಬೇಕಷ್ಟೇ. ಸರಿ ಬಿಡು. ಓಹೋ ಹೋ ಹೋ ಹೋ, ಏನು ಬಂತು ಅಣ್ಣ ಇದು ಟೋಪಿನ್? ಇನ್ನೂ ಬಿಟ್ಟೇ ಇಲ್ಲ ನೀನು ಫೈರ್ ಟೋಪಿನ? ಅಯ್ಯೋ ಹಂಗೇನಿಲ್ಲ, ಸುಮ್ಮನೆ ಕೂಕೋಣ. ನೀನು ಎಲ್ಲ ಇಂಥವು ಹೇಳೋದೆ. ಬರೀ ಇಂಥವು ಹೇಳ್ತೀಯ ಯಾವಾಗಲೂ. ಸುಮ್ಮನೆ ಕೂಕ, ಯಾವುದೂ ಇಲ್ಲ. ಏನೋ ಬಿಡೋಣ ಹೋಗ್ಲಿ. ನಿಂದು ಅವರು ನಾನು ಯಾಕೆ ಮಧ್ಯದಲ್ಲಿ ಸುಮ್ಮನೆ? ಅಣ್ಣ ಈಗ ನೀನು ಸುಮ್ಮನೆ ಇರ್ತೀಯ, ನಾನು ಎದ್ದೋಗ್ಲಣ್ಣ? ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯಣ್ಣ? ಕೂಕ ಹೋಗ್ಲಿ, ನಾನೇನು ಅದ್ರ ಬಗ್ಗೆ ಮಾತಾಡಲ್ಲ ಆಯ್ತು. ಹಂಗೆ ಸರಿ ಕಣಣ್ಣ, ನಾನಿನ್ನು ಹೊಡ್ತೀನಿ. ಟೈಮ್ ಆಯಿತು, ಆಗಲೇ ಕತ್ಲಾಕ ಬಂತು. ಹೊಡ್ತೀನಿ ಇನ್ನು, ಬರಲೇ? ಓಹೋ ಈಟೋದಕ್ಕೆ ಒಳ್ಳೆಗೆ ಬಿಟ್ಬಿಟ್ಟೆ ಅಣ್ಣ ನಾನು. ಮೊದಲೇ ಸತಿ ಬಂದಿದ್ದೀನಿ ಮನೆಗೆ, ನಿನ್ನ ಈಟೋದಕ್ಕೆ ಬಿಟ್ಟರೆ ಸರಿ ಬಂದೈತೆ ಅದು. ಇನ್ನು ನೀನು ಮನೆ ಊಟ ಮಾಡಬೇಕು, ನಿನಗೊಂದು ಗಿಫ್ಟ್ ಕೊಡಬೇಕು ನಾನು. ಇನ್ನೂ ಎಷ್ಟು ಕೆಲಸ ಆಯ್ತಣ್ಣ? ಸುಮ್ಮನೆ ಕೂಕೊಳ್ಳೋಣ ಹಂಗೆ. ಅಡುಗೆ ರೆಡಿ ಆಗ್ತೈತೆ, ಊಟ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಹೋಗಿ. ಇನ್ನು ಮೊದಲನೇ ಸತಿ ಬಂದಿದ್ವಿ ಮನೆಗೆ. ಅಯ್ಯೋ ಯಾವ ಊಟ ಏನು ಬೇಡ ಕಣೋ, ಸುಮ್ಮನೆ ಯಾಕೆ ನೀವು ತೊಂದರೆ ತಗೊಂತೀರಾ? ನಮ್ಮ ಮನೆ ಕಡೆ ಬೇಜಾನ್ ಕೆಲ್ಸ್ಕೊಳ್ಳೋವೆ. ಸುಮ್ಮನೆ ಇರೋ, ಯಾವುದು ಬೇಡ. ನಾನು ಇನ್ನು ಹೊರಡ್ತೀನಿ, ಬರ್ತೀನಿ. ಇಷ್ಟ ಕಣಣ್ಣ, ಬಿಡೋಣ. ನಿಂದು ಇಷ್ಟ ಫ್ರೆಂಡ್ಶಿಪ್ ಬಿಡು, ಅದಕ್ಕೆ ನೀನು ಯಾವ ಫ್ರೆಂಡ್ಶಿಪ್ ಮಾಡಬಾರ್ದು ನಾವು. ಹೇಳು ನೋಡು, ಆಗಲೇ ಹೊಡ್ತಿದ್ದಿ ಅಷ್ಟೇ ಬಿಡು. ಯಾಕೆ ನೀನು ಯಾವಾಗಲೂ ಫ್ರೆಂಡ್ಶಿಪ್ ಅಂತ ಅದನ್ನು ಮತ್ತಿಕತ್ತಿ? ಏನು ಫ್ರೆಂಡ್ಶಿಪ್ ಅಂದರೆ ಇರಲೇಬೇಕಾ ಈಗ? ಆಯ್ತು ಬಿಡು, ಇಡ್ತೀನಿ. ಹೋಗ್ಲಿ, ನಿನ್ನ ಆಸೆ ಯಾಕೆ ನಿರಾಸೆ ಮಾಡೋದು? ಇದ್ಬಿಟ್ಟು ನೀನು ಹೇಳೋ ತನಕ ನೀನು ಯಾವಾಗ ಬಿಡ್ತೀಯ ಅವಾಗಲೇ ಓದ್ತೀನಿ. ಹಂಗೆ ಬಾ ಅಣ್ಣ ದಾರಿಗೆ ನೀನು. ಇಲ್ಲಾಂದರೆ ನೀನು ಹಿಂಗೆ ಹೇಳಿಲ್ಲ ಅಂದರೆ ಹಿಂಗೆ ದಾರಿಗೆ ಎಲ್ಲಿ ಬಟ್ಟು ಹೇಳಿ ನೀನು? ಅದಕ್ಕೆ ಕೂತ್ಕೊಳ್ಳಿ. ಅಡುಗೆ ರೆಡಿ ಆಯಿತು, ಕೇಳ್ತಿದ್ರು ನಾವು ಅಮ್ಮನ. ಅಡುಗೆ ರೆಡಿ ಆಯ್ತಾನ, ಹೋಗೋಣ ಊಟ ಮಾಡೋಣ. ಸರಿ ಆಯ್ತಣ್ಣ, ಕೇಳು ಬಿರಿನ. ಸರಿ ಇಲ್ಲೇ ಕೂಕೋಣ, ಬಂದೆ ನಾನು. ಹೋಗಿ ನೋಡ್ಕೊಂಬರ್ತೀನಿ ಅಡುಗೆ ಆಯ್ತಾ ಇಲ್ಲ ಅಂತ. ಆಯ್ತಾ, ಇಲ್ಲೇ ಕೂಕ. ಸರಿ ಆಯ್ತಣ್ಣ, ಹೋಗ್ಬೋದು ಬಾ. ಅಮ್ಮ ಅಡುಗೆ ಆಯ್ತಾ? ಅಲ್ಲಿ ಆಚೆ ಕಡೆ ಅಪ್ಪ ಸಂತು ಅಣ್ಣ ಕಾಯ್ತೈತೆ. ಮನೆಗೆ ಓಡ್ಬೇಕಂತ ಏನೋ ಗೆಲ್ತಾ ಇದಂತೆ. ಆಯ್ತೇನು ಅಡುಗೆ? ಕರಿಲ್ಲ ಊಟಕ್ಕೆ? ಅಡುಗೆ ಎಲ್ಲ ಆಯ್ತು. ಇನ್ನೇನು ಅಲ್ಲಿಡ್ತೀನಿ ಟೇಬಲ್ ಮೇಲೆ. ಕೈತವ್ರಮ್ಮ ಅಣ್ಣನ. ಸರಿ ಆಯ್ತಮ್ಮ, ಕರಿತೀನಿ ಅಣ್ಣನ. ಅಣ್ಣ ನಡಿ, ಕೈ ತೊಳ್ಕೊಂಡು ನಡಿ. ಅಡುಗೆ ಎಲ್ಲ ರೆಡಿ ಆಗಿದಂತೆ, ನಡಿ ಉಣ್ಣೋಣ ಬಿರೇನ. ಸರಿ ನಡಿಯೋಣ, ಹೊರಡೋಣ. ನಡಿ ನಡಿ ನಡಿ. ಏನಮ್ಮ ಇದು ಉಂಡೆ ಕೋಳಿ ಎಲ್ಲ ಮಾಡಕ್ಕಿದ್ದಿ? ಏನಕ್ಕಮ್ಮ ಕಷ್ಟ ಬೀಳಕ್ ಹೋದ್ರೆ ನೀನು ಇದೆಲ್ಲ? ಅಣ್ಣ ನೀನಾದ್ರೂ ಹೇಳೋದಲ್ಲ ಅಣ್ಣ, ಏನಕ್ಕಣ್ಣ ಇವೆಲ್ಲ ಮಾಡಿಸಿದ್ದಿ? ಹೇಳು, ನಿನ್ಗೊಂಚೂರು ಬುದ್ಧಿ ಇಲ್ಲ ಅಣ್ಣ. ಸುಮ್ಮನೆ ತಿನ್ನಪಿ. ಏನು ನನ್ನ ಮಗನಿಗೆ ಗೆಳೆಯ ನೀನು ನನ್ನ ಮಗನಿಗೆ ಎಷ್ಟು ಸಪೋರ್ಟ್ ಮಾಡೈತಿ, ಇದು ಮಾಡೈತಿ. ನನ್ನ ಕಷ್ಟಗಳೆಲ್ಲ ಆಗೈತಿ. ನಿನಗೆ ಇಷ್ಟ ಅಂತ ನನ್ನ ಮಗ ಕೋಳಿ ಉಂಡೆ ಕೋಳಿ ಮಾಡುವಂದಿದ್ದ, ಅಣ್ಣನಿಗೆ ಇಷ್ಟ ಅಂತ ಅದಕ್ಕೆ ಮಾಡಿದ್ದೀನಿ. ತಿನ್ನೇಳಿ ಸುಮ್ಮನೆ ಮಾತಾಡಿದ್ದೀನಿ. ಅಣ್ಣ ಏನಣ್ಣ ನೀನು ಏನಕ್ಕನ ಒಂದು ಏನೋ ಹೇಳಿ ನೀನು ಇದಾಗಲ್ಲ.
ಸುಮ್ಮನೆ ತಿನ್ನೋಣ. ಹಂಗಲ್ಲ ಕಣಣ್ಣ, ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದು ನನಗೆ ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಣ್ಣ. ಹಂಗಾಗ್ಬಿಟ್ಟದೆ. ಏ ಅಪ್ಪಿ, ಸಾಕಿನ್ ಮಾತಾಡಿದ್ದು, ಫಸ್ಟ್ ಊಟ ಮಾಡ್ರಲೆ, ಆಮೇಲೆ ಮಾತಾಡಿರಂತೆ. ಊಟ ಆದಮೇಲೆ ಫಸ್ಟ್ ಊಟ ಉಣ್ರಿ. ಸರಿ ಕಣ್ಣಮ್ಮ, ಆಯಿತು. ಪ್ರೀತಿ ಇದಕ್ಕೆ ದೊಡ್ಡ ನಮಸ್ಕಾರ ಅಮ್ಮ. ಸರಿ ನುಣ್ಣಣ, ಬೇಗನೆ ಮಾತಾಡಿದಿರ. ಏನಮ್ಮ ಸಖತ್ತಾಗಿ ಮಾಡಿದೆ ಉಂಡೆ ಕೋಳಿ. ನಾನು ಯಾವತ್ತಿದ್ರು ಉಂಡೆ ಕೋಳಿ ತಿಂದಿರ್ಲಿಲ್ಲಮ್ಮ. ನಿನ್ನ ಕೈ ರುಚಿ ಸಕ್ಕತ್ತಾಗೈತಮ್ಮ, ಸಕ್ಕತ್ತಾಗೈತೆ ಉಂಡೆ ಕೋಳಿ ಮಾತ್ರ. ನಿಜ ಚೆನ್ನಾಗೈತೆ ಅನ್ಲಪ್ಪಿ. ನೀನೇ ಇವತ್ತು ಹೇಳ್ತಿರೋದು ಈ ಥರ ನನ್ಗೆ ಚೆನ್ನಾಗೈತೆ ಅಂತ. ನನ್ನ ಮಗ ಈ ಥರ ಒಂದು ಕಿತಾನೂ ಹೇಳಿಲ್ಲ ನನಗೆ ಚೆನ್ನಾಗೈತೆ ಅಮ್ಮ ಅಂತ. ಓಹ್ ಸಾಕು, ಸುಮ್ಮನೆ ಕುತ್ಕೊಳ್ಳಮ್ಮ. ನಾನು ಎಷ್ಟೊತ್ತು ಹೇಳಿಲ್ಲ ನನಗೆ. ಸರಿ, ಎಲ್ಲರೂ ಇಬ್ರು ಉಂಡೆ ಹೋಗಿ ಕೈ ತೊಳ್ಕೊಂಡು ಆಮೇಲೆ ಮಾತಾಡ್ಕೊಳ್ರಿ. ಸರಿ.